ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದಿನ ವಿಷಯ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಸಂಶೋಧನಾ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡುವ ಕುರಿತು ಹಾಗೂ ಆಸಕ್ತರಿಗೆ ಆ ಸಂಶೋಧನಾ ಸಂಸ್ಥೆಯಲ್ಲಿ ಸಂಸ್ಥಾಪಕ ನಿರ್ದೇಶಕರು ಎಂಬ ಸ್ಥಾನಮಾನ ನೀಡುವ ಕುರಿತು ಇದೊಂದು ಬಹು ಮಹತ್ತರವಾದ ಎಪಿಸೋಡ್ ಆಗಿರುತ್ತದೆ. ಯಾರು ಇದನ್ನು ಸ್ಕಿಪ್ ಮಾಡದೆ ನೋಡಬೇಕು, ಅರ್ಥ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಿದ್ದೇನೆ. ನಮಗೆ ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ವಿದ್ಯೆಯ ಕುರಿತು ಸಮಾಜದಲ್ಲಿ ಎಲ್ಲ ಕಡೆ ವ್ಯಾಪಿಸಬೇಕು ಎಂಬ ಮಹತ್ತರವಾದ ಆಕಾಂಕ್ಷೆ ಇದೆ ಎಂಬುದು ನಿಮಗೆ ಗೊತ್ತಿದೆ. ಇದರಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿಗಿಂತ ಹೆಚ್ಚಾಗಿ ಸಾಮಾಜಿಕ ಚಿಂತನೆ ಜಾಸ್ತಿ ಇದೆ. ಯಾವಾಗ ನಮ್ಮ ಯೋಚನೆಗಳು ಸಮಾಜದ ಪರ ಇದ್ದಾಗ ನಾವು ಸಹ ಸ್ವಲ್ಪ ಮಟ್ಟಿಗೆ ಕಾನೂನುಬದ್ಧತೆಯನ್ನು ನೋಡಬೇಕಾಗ್ತದೆ. ಆ ಯೋಚನೆಯಲ್ಲಿ ಒಂದು ಭಾಗ ಎಂದರೆ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ನಮ್ಮ ಸಂಶೋಧನಾ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿದಾಗ ಅದಕ್ಕೆ ಕಾನೂನುಬದ್ಧತೆ ಬರ್ತದೆ. ಸಮಾಜಪರ ಕೆಲಸಗಳನ್ನು ಮಾಡಲು ನಮಗೆ ಮತ್ತಷ್ಟು ಶಕ್ತಿ ಬರ್ತದೆ, ಅವಕಾಶಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಇದರಲ್ಲಿ ಸಂಶೋಧನಾ ಸಂಸ್ಥೆ ಅಂತ ಯಾಕೆ ಇದನ್ನು ಒತ್ತಿ ಹೇಳುತ್ತಿದ್ದೀನಿ ಎಂದರೆ, ಸೈಕಿಕ್ ಪವರ್ನ ಪ್ರಯೋಜನಗಳು ತುಂಬ ಸ್ಪಷ್ಟ ಆಗಿದ್ದರೂ ಸಹ ವೈಜ್ಞಾನಿಕ ಚೌಕಟ್ಟಿನಲ್ಲಿ ಯಾವುದೇ ವಿದ್ಯೆ ಒಳಪಟ್ಟಾಗ ಮಾತ್ರ ಅದಕ್ಕೆ ವಿಶ್ವವ್ಯಾಪ್ತಿ ಮನ್ನಣೆ ಸಿಗುತ್ತದೆ. ನಮ್ಮ ನಂಬಿಕೆ ಬೇರೆ, ಪ್ರಯೋಜನ ಬೇರೆ, ವಿಜ್ಞಾನವೇ ಬೇರೆ. ನಮ್ಮ ನಂಬಿಕೆಗಳು ವೈಜ್ಞಾನಿಕ ಚೌಕಟ್ಟಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಮತ್ತಷ್ಟು ಅರ್ಥ ಇರ್ತದೆ. ನಮ್ಮ ಪಾಡಿಗೆ ನಾವು ಹೀಗೆ ಮಾಡ್ತೀವಿ, ನಾವು ಹಾಗೆ ಮಾಡ್ತೀವಿ, ಅದು ಜನಕ್ಕೆ ವಾಸಿಯಾಗಿದೆ, ಇದು ಹೀಗೆ ಅನ್ನೋದು ನಮ್ಮ ಮಟ್ಟಿಗೆ ಸರಿ ಇರಬಹುದು. ಆದರೆ ಇದು ನನ್ನ ಮಟ್ಟಿಗೆ ಅಥವಾ ನನ್ನ ಹಿತಾಸಕ್ತಿಗಿಂತ ಹೆಚ್ಚಾಗಿ ವೈಜ್ಞಾನಿಕವಾಗಿರಬೇಕು, ವಿಶ್ವವ್ಯಾಪ್ತಿದು ಆಗಬೇಕು ಎಂಬುದು ಮಾತ್ರ ಆಸೆ ಇರೋದರಿಂದ ಈ ರಿಜಿಸ್ಟ್ರೇಷನ್ ಎಂಬುದು ಅನಿವಾರ್ಯ. ಇನ್ನು ಎರಡನೇ ವಿಚಾರ, ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಬಳಿ ಬಂದು ತರಬೇತಿ ಪಡೆದಾಗ ಅವರಿಗೆ ನಾನು ಒಂದು ಪ್ರಮಾಣ ಪತ್ರ ಕೊಡ್ತೇನೆ, ಸರ್ಟಿಫಿಕೇಟ್ ಕೊಡ್ತೇನೆ. ಆ ಸರ್ಟಿಫಿಕೇಟ್ ಕೊಟ್ಟಾಗ ನಾನು ಸೈನ್ ಮಾಡಿಕೊಡ್ತೀನಿ. ಅದು ನನ್ನ ವೈಯಕ್ತಿಕ ಪ್ರಮಾಣ ಪತ್ರದ ಹೊರತು ಒಂದು ಸಂಸ್ಥೆಯ ಪ್ರಮಾಣ ಪತ್ರ ಅಲ್ಲ. ವೈಯಕ್ತಿಕ ಕೊಡುವ ಪ್ರಮಾಣ ಪತ್ರಕ್ಕೂ ಒಂದು ಸಂಸ್ಥೆಯಿಂದ ಕೊಡುವ ಪ್ರಮಾಣ ಪತ್ರಕ್ಕೂ ಇರುವ ವ್ಯತ್ಯಾಸ ನಾನು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿರುವ ಅಗತ್ಯ ಏನಿಲ್ಲ. ಸೊ ಈ ವಿಚಾರದಲ್ಲಿ ಸಹ ನಮಗೆ ರಿಜಿಸ್ಟ್ರೇಷನ್ ಎಂಬುದು ಅನಿವಾರ್ಯ. ಇನ್ನು ಮುಂದಿನ ವಿಚಾರ, ರಿಜಿಸ್ಟ್ರೇಷನ್ ಆದ ನಂತರ ನಾವೇನು
ಶುಲ್ಕ ಅಂತ ಪಡೆಯುತ್ತೀವಿ, ಅದರಲ್ಲಿ ಸ್ವಲ್ಪ ಭಾಗ ಈ ಸಂಸ್ಥೆಗೆ ಡೊನೇಷನ್ ರೂಪದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಅದರಿಂದ ಸಂಸ್ಥೆ ಅಭಿವೃದ್ಧಿ ಆಗ್ತದೆ. ಕಾಲಾಂತರದಲ್ಲಿ ಒಂದು ಸ್ಥಳವನ್ನು ಖರೀದಿ ಮಾಡಿ ಅಲ್ಲಿ ಸಂಶೋಧನೆಗೆ ಏನು ಬೇಕೋ ಆ ವ್ಯವಸ್ಥೆ ಮಾಡಲು ಒಂದು ಆಶಯವನ್ನು ಹೊಂದಿದ್ದೇನೆ. ಯಾವುದೇ ಒಂದು ವಿದ್ಯೆ ಒಂದು ವೈಜ್ಞಾನಿಕವಾಗಿ ನಿರೂಪಿತವಾಗಬೇಕು ಎಂದಾಗ ಸಂಶೋಧನಾ ಕೇಂದ್ರ ಮುಖ್ಯ. ಆ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂದಾಗ ಸ್ಥಳವೂ ಮುಖ್ಯ. ಆಗ ನಮ್ಮ ಉದ್ದೇಶ ಈಡೇರ್ತದೆ. ಇನ್ನು ಆಸಕ್ತರಿಗೆ ಈ ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಹಿತೈಷಿಗಳಿಗೆ ಒಂದು ಮಹತ್ವದ ಆಹ್ವಾನ, ಇದೊಂದು ಸುವರ್ಣಾವಕಾಶ. ನೀವು ಈ ಒಂದು ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿ ಸ್ಥಾನ ಪಡೆಯಬಹುದು. ಇವತ್ತು ಇದಕ್ಕೆ ಎಷ್ಟು ಮೌಲ್ಯ ಇದೆ ಎಂಬುದು ಈಗಲೇ ಹೇಳಲಾರೆ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಾಗ, ಆಗ ಈ ಸಂಸ್ಥೆಯಲ್ಲಿ ನೀವು ಸಂಸ್ಥಾಪಕ ನಿರ್ದೇಶಕರೆಂಬ ಸ್ಥಾನಮಾನ ಹೊಂದಿರುವಾಗ ಯಾವ ಮಟ್ಟಕ್ಕೆ ಇರುತ್ತದೆ ಪರಿಸ್ಥಿತಿ ಅಂತ ನೀವು ಕಲ್ಪಿಸ್ಕೋಬಹುದು. ನಿಮ್ಮ ಸ್ಥಾನ ಹೇಗಿರುತ್ತೆ ಅಂತ ನೀವು ಕಲ್ಪಿಸ್ಕೋಬಹುದು. ಆದ್ದರಿಂದ ನಮ್ಮ ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಸಂಸ್ಥೆಯ ರಿಜಿಸ್ಟ್ರೇಷನ್ನಲ್ಲಿ ಭಾಗಿಯಾಗಲು ಆಸಕ್ತಿ ಹೊಂದಿರುವಂತಹ ನನ್ನ ಹಿತೈಷಿಗಳಿಗೆ ಸಂಸ್ಥಾಪಕ ನಿರ್ದೇಶಕರಾಗಿ ಸ್ಥಾನಮಾನ ನೀಡಲು ನಾನು ಮುಕ್ತ ಮನಸ್ಸಿನಿಂದ ಇದ್ದೇನೆ. ಆದ್ದರಿಂದ ನೀವು ನನ್ನ ಜೊತೆ ಕೈ ಜೋಡಿಸಬಹುದು. ಇದರಲ್ಲಿ ಒಂದು ನಿಯಮ ಏನೆಂದರೆ, ಸದ್ಯಕ್ಕೆ ಕೇವಲ 15 ಜನಕ್ಕೆ ಮಾತ್ರ ನಾನು ಅವಕಾಶ ಕೊಡ್ತೇನೆ. ಆ 15 ಜನ ಯಾರಂದರೆ ಅದರಲ್ಲಿ ಜಾತಿ ಧರ್ಮ ಮುಂತಾದ ಏನೂ ಇಲ್ಲ. ಯಾರು ಮೊದಲು ಸಂಪರ್ಕ ಮಾಡುತ್ತಾರೋ, ನಮ್ಮ ನಿಯಮಗಳಿಗೆ ಯಾರು ಒಪ್ಪುತ್ತಾರೋ ಅವರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀನಿ. 15 ಜನಕ್ಕೆ ಮಾತ್ರ. ಆ 15 ಜನ ನಾನು ಹೇಗೆ ಸಂಪರ್ಕ ಮಾಡಬೇಕಾದ್ರೆ, ನಾನು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಉಳಿದ ವಿಚಾರಗಳು ಅವ್ರ ಜೊತೆ ಚರ್ಚೆ ಮಾಡುತ್ತೇನೆ. ಅವರಿಗೆ ಕೂಡಲೇ ಸ್ಥಾನಮಾನಕ್ಕೆ ವ್ಯವಸ್ಥೆ ಮಾಡುತ್ತೇನೆ. ವಂದನೆಗಳು.